ಎತ್ತರವಾಗಿರುವಂತಹ ಪೀಠ ಖಚಿತವಾದಂತಹ ಪೀಠದಲ್ಲಿ ಏನು ಹತ್ತಿರಲ್ಲಿ ನಮ್ಮವರೆಲ್ಲ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ ನೋಡಿ. ನಮ್ಮವನಿಗೆ ಜಯವಾಗಲಿ, ನಮ್ಮೊಡೆಯ ಮಹಿಳಾವರಿಗೆ ಜಯವಾಗಲಿ ಕೇಳುವಾಗ ಬಹಳ ಆನಂದವಾಗುತ್ತಾ ಇದೆ ನೋಡಿ. ಅಯ್ಯ, ನಾವು ಇರುವ ತಮ್ಮದಿನ ಒಬ್ಬ ಹೀರಾವಣ ಮತ್ತೊಬ್ಬ ಮಹಿರಾವಣ. ನನ್ನ ಹೀರಾವಣ ಅಲ್ಲಿಲ್ಲ, ಬೇರೆ ಕಡೆಯಲ್ಲಿದ್ದ. ಪಾತಾಳವತಿಯಲ್ಲಿ ನಾನು ಆಧಿಪತ್ಯವನ್ನು ಮಾಡಿಕೊಂಡಿದ್ದೇನೆ. ಮಹಿರಾವಣ ಪ್ರಭದಿಂದ ಮಹರ್ಷಿಗಳ ಪುತ್ರರು ನಾವು, ಆ ತಪಸ್ವಿಗಳ ಮಕ್ಕಳಾದಂತಹ ನಾವು ಯೋಗ್ಯತೆಯನ್ನು ಸಾಮಾನ್ಯರನ್ನು ನೋಡಿ. ನಮ್ಮ ಯೋಗ್ಯತೆ ಅಂದ್ರಲ್ಲ ಅಷ್ಟೊಂದಲ್ಲ ಎರಡಲ್ಲ, ಹೇಳುವುದಕ್ಕೆ ಹೋದರೆ ಬಹಳ ಎಷ್ಟು ಉದ್ದಾರಿತದಂತೆ ಹೇಳುವುದಕ್ಕಾಗಲಿಲ್ಲ. ಹಾಗಾಗಿ ನಿಜವಾಗಿಯೇ ಹೇಳ್ತೇನೆ, ಈ ಪಾತಾಳವತಿಯಲ್ಲಿ ನನ್ನ ಆಧಿಪತ್ಯದಿಂದಾಗಿ ಎಲ್ಲರೂ ನೆಮ್ಮದಿಯ ಬದುಕನ್ನು ಕಾಣುತ್ತಾ ಇದ್ದಾರೆ. ಓಲಗತ್ತನಾಗಿ ಕುಳಿತೆ ಆ ಹೊತ್ತಿನಲ್ಲಿ ಯಾರೋ ನನ್ನನ್ನು ಕಳೆದ ಹಾಗಾಯಿತಲ್ಲ. ಯಾರಂತ ಸರಿಯಾದ ಹೆಸರನ್ನು ನಾವು ಸ್ವರವನ್ನು ಆಲಿಸಿದರೆ ನಮ್ಮವ ನನ್ನ ಆಪ್ತ ಮಿತ್ರ, ಹೌದಯ್ಯ, ರಾವಣೇಶ್ವರ ಕನಕವತಿಯಾದರೆ ನೋಡಿ. ಅವ ಯಾಕಾಗಿ ನನ್ನವರಿಗೆ ಮಾಡಿಕೊಂಡ ದೇವಾಗಿರಬಹುದು. 14 ಲೋಕವನ್ನು ರಚಿಸಿದಂತಹ ಆತನಿಗೆ ಈ ರೀತಿಯಾದಂತಹ ಒಂದು ನನ್ನನ್ನು ಕರೆಯುವ ಆ ಕಾಲವಂತೂ ಒದಗಿದೆ. ನಿನಗೂ ಅವನಿಗೂ ಮಿತ್ರತ್ವ ಹೇಗೆ ಅಂತ ನೀವು ಹೇಳಬಹುದು. ಇದೆ ಒಂದೇ ಗುರುಗಳ ಮಹಿಳೆಯ ವಿದ್ಯೆಯನ್ನು ಕಲಿತವನು ರಾವಣ, ಆಮೇಲೆ ನಾನು ಮಹಿರಾವಣ, ಆಮೇಲೆ ವಿಭೀಷಣ, ಆಮೇಲೆ ಕುಂಭಕರ್ಣ. 3 ಜೊತೆಯಾಗಿ 4 ಜೊತೆಯಾಗಿ ಗುರುಗಳ ಬಳಿಯಲ್ಲಿ ಸಹಪಾಠಿಯಾಗಿ ಬೆಳೆದವರು. ವಿದ್ಯೆಯನ್ನು ಕಲಿತು ವಿದ್ಯೆ ಮುಗಿಯ ಮೇಲೆ ನಮ್ಮ ಪುರವನ್ನು ಸೇರುವಾಗ ನಾವು ಮಿತ್ರತ್ವವನ್ನು ಮಾಡಿಕೊಂಡಿದ್ದುಂಟು. ಮಿತ್ರ ರಾವಣೇಶ್ವರ, ನೀನು ನನಗೆ ಮಿತ್ರ, ನಾನು ನಿನಗೆ ಮಿತ್ರ.
ತುಲ್ಯಾರಿ ತತ್ವವನ್ನು ಹೊಂದಿದವರು ನಾವು. ನಿಮ್ಮವರನ್ನು ಕೇಳ್ತೇನೆ, ಈ ತುಲ್ಯಾರಿ ತತ್ವ ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ? ಗೊತ್ತೇನೋ ನಿಮಗೆ? ಹೋಗ್ ನಿನ್ನ ಕಷ್ಟಕ್ಕೆ ನಾನಾಗುತ್ತೇನೆ, ನಮ್ಮ ಕಷ್ಟಕ್ಕೆ ನೀನಾಗುವುದು. ನಿನಗೆ ನಾನು, ನನಗೆ ನೀ. ಈ ಹೊತ್ತಿನ